ನಮಸ್ತೆ ವೀಕ್ಷಕರೇ, CS ಫ್ಯಾಷನ್ಗೆ ಸ್ವಾಗತ. ರುಚಿಯಾದ ಮಸಾಲಾ ಮಜ್ಜಿಗೆ, ಮಸಾಲಾ ಬಟರ್ ಮಿಲ್ಕ್. ನಾವು ನಂದಿನಿ ಮಜ್ಜಿಗೆ ತಗೋ ಕುಡಿತೀವಲ್ಲ, ಸೇಮ್ ಟು ಸೇಮ್ ಅದೇ ರುಚಿ ಬರುತ್ತೆ. ಮಾಡುವ ವಿಧಾನ: ಶುಂಠಿ ಅರ್ಧ ಇಂಚ್ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ 1, ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಜೀರಿಗೆನ ಸ್ವಲ್ಪ ಕುಟ್ಟಿ ಪೌಡ್ರ್ ಮಾಡ್ಕೊಂಡಿದ್ದೀನಿ, 1/4 ಟೀ ಸ್ಪೂನಷ್ಟು, ಮೊಸರು, ಗಟ್ಟಿ ಮೊಸರು 250 ಗ್ರಾಮ್, 1 ಕಪ್ ತಗೋತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದ್ಸಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಆಗಿದೆ ಮಿಕ್ಸಿಲಿ. ಈಗ ಯಾವ ಕಪ್ಪಲ್ಲಿ ಮೊಸರು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ. ನಿಮ್ಗೇನಾದರೂ ಗಟ್ಟಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈಗ ಒಂದ್ಸಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಆಗಿದೆ. ಈಗ ನೀಟಾಗಿ ಸೋಸ್ಕೊಳ್ಳೋಣ. ನೀಟಾಗಿ ಹಾಗೆ ಕೂಡ ಕುಡಿಬೋದು, ಬಾಯಿಗೆ ಸಿಗುತ್ತೆ, ತುಂಬಾ ರುಚಿಯಾಗಿರುತ್ತೆ. ಬೇಡ ಅಂದರೆ ನೀಟಾಗಿ ಸೋಸ್ಕೊಳ್ಳೋಣ. ಮಸಾಲ ಮಜ್ಜಿಗೆ ದೇಹಕ್ಕೆ ತಂಪು, ನಾಲಿಗೆಗೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳಂತೂ ಇಷ್ಟಪಟ್ಟು ಕುಡಿತಾರೆ. ಮಾಮೂಲಿ ನಿಮಗೆ ಮಜ್ಜಿಗೆ ಕೊಟ್ಟರೆ ಮಕ್ಕಳು ಕುಡಿಯೋದಿಲ್ಲ. ಈ ಥರ ನೀವು ಮಸಾಲ ಮಜ್ಜಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ. ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ನೀವು ಮಸಾಲ ಮಜ್ಜಿಗೆ ಮಾಡಿಕೊಡ್ಬೋದು. ತುಂಬ ಇಷ್ಟಪಟ್ಟು ಕುಡಿತಾರೆ ಮತ್ತು ಬೇಗ ಈಸಿಯಾಗಿ ಕೂಡ ಆಗುತ್ತೆ. ಇದು ಒಂದು ಲೋಟಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ರುಚಿಯಾದ ಮಸಾಲ ಮಜ್ಜಿಗೆ, ಮಸಾಲ ಬಟರ್ ಮಿಲ್ಕ್. ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೊಂದು ಲೈಕ್ ಕೊಡಿ, ಹಾಗೆ ಶೇರ್ ಕೂಡ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.